ಪ್ರವಾಸಕ್ಕೆ ಅಂತ ಕೊಡಗಿನ ಕುಟ್ಟ ಗ್ರಾಮದ ದೇವಿ ವಿಲ್ಲಾ ಹೋಮ್ ಸ್ಟೇಗೆ ಬಂದಿದ್ದ ಅಮೆರಿಕದ ವಾಷಿಂಗ್ಟನ್ ಮೂಲದ ಮಹಿಳೆ ಮೇಲೆ ಅತ್ಯಾಚಾರ ಎಸಗಲಾಗಿದೆ. ಹೋಮ್ ಸ್ಟೇನಲ್ಲಿ ಕೆಲಸ ಮಾಡ್ತಿದ್ದ ಜಾರ್ಖಂಡ್ ಮೂಲದ ಬ್ರಿಜೇಶ್ ಕುಮಾರ್ ಈ ಕೃತ್ಯವೆಸಗಿದ್ದಾನೆ. ಏಪ್ರಿಲ್ 19ರಂದು ನಡೆದಿರೋ ಈ ಕೃತ್ಯ ತಡವಾಗಿ ಬೆಳಕಿಗೆ ಬಂದಿದೆ. ಪ್ರಕರಣ ಮುಚ್ಚಿಟ್ಟ ಆರೋಪ ಹಿನ್ನೆಲೆ ಹೋಮ್ ಸ್ಟೇ ಮಾಲೀಕ ವಿಶಾಲ್ ಕೂಡ ಪೊಲೀಸರ ಅತಿಥಿಯಾಗಿದ್ದಾನೆ. ಕೃತ್ಯ ಖಂಡಿಸಿರೋ ಬಿಜೆಪಿ ಎಂಎಲ್ಸಿ ಸಿಟಿ ರವಿ, ಇದು ಕೇವಲ ವ್ಯಕ್ತಿಯ ವಿರುದ್ಧದ ಅಪರಾಧವಲ್ಲ, ಬದಲಾಗಿ ನಮ್ಮ ರಾಷ್ಟ್ರದ ಪ್ರತಿಷ್ಠೆ ಮತ್ತು ಮೌಲ್ಯಗಳ ಮೇಲಿನ ಕಳಂಕ ಅಂತ ಟ್ವೀಟ್ ಮಾಡಿ ಅಸಮಾಧಾನ ಹೊರಹಾಕಿದ್ದಾರೆ. ಕೊಡಗಿನ ಕುಟ್ಟ ಗ್ರಾಮದಲ್ಲಿ ವಿದೇಶಿ ಮಹಿಳೆ ಮೇಲೆ ನಡೆದ ಭೀಕರ ಹಲ್ಲೆ ಅತ್ಯಂತ ನಾಚಿಕೆಗೇಡಿನ ಮತ್ತು ಸ್ವೀಕಾರಾರ್ಹವಲ್ಲದ್ದು. ಇಂತಹ ಘಟನೆಗಳು ಭಾರತದ ಅತಿಥಿ ದೇವೋಭವ ಎಂಬ ನೀತಿಯ ಆತ್ಮವನ್ನೇ ಹೊಡೆಯುತ್ತವೆ. ಇದು ಕೇವಲ ವ್ಯಕ್ತಿಯ ವಿರುದ್ಧದ ಅಪರಾಧವಲ್ಲ, ಬದಲಾಗಿ ನಮ್ಮ ರಾಷ್ಟ್ರದ ಪ್ರತಿಷ್ಠೆ ಮತ್ತು ಮೌಲ್ಯಗಳ ಮೇಲಿನ ಕಳಂಕ. ರಾಜ್ಯ ಸರ್ಕಾರವು ಭಾಗಿಯಾಗಿರುವ ಎಲ್ಲರ ವಿರುದ್ಧ ತ್ವರಿತ ಮತ್ತು ಕಠಿಣ ಕ್ರಮ ಕೈಗೊಳ್ಳಬೇಕು ಮತ್ತು ವಿಳಂಬವಿಲ್ಲದೆ ನ್ಯಾಯ ದೊರಕಿಸಿಕೊಡಬೇಕೆಂದು ನಾನು ಒತ್ತಾಯಿಸುತ್ತೇನೆ. ಕಾಲೇಜಿಗೆ ಹೋಗುವಾಗಲೇ ಆಟೋ ಡ್ರೈವರ್ ಅನ್ನ ಪ್ರೀತಿಸಿದವಳು ಅವನನ್ನೇ ಮದುವೆಯಾಗಿದ್ಲು. ಆದ್ರೆ ಮದುವೆಯಾದ 2 ವರ್ಷಕ್ಕೆ ತಂಗಿ ಅಂತಿದ್ದ ಗಂಡನ ಸ್ನೇಹಿತನ ಜೊತೆ ಓಡಿ ಹೋಗಿದ್ದಾಳೆ. ರಕ್ಷಿತಾ ಪತಿ ಸಾಗರ್ನನ್ನ ತೊರೆದು ಆತನ ಸ್ನೇಹಿತ ಇಂದ್ರ ಎಂಬಾತನ ಜೊತೆ ಪರಾರಿಯಾಗಿದ್ದಾಳೆ. ಪತಿ ಸಾಗರ್ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದು, ನನ್ನ ಪತ್ನಿ ಮತ್ತು ಸ್ನೇಹಿತ ಚೆನ್ನಾಗಿರ್ಲಿ, ಮನೆಯಿಂದ ತಗೊಂಡು ಹೋದ 1 ಲಕ್ಷ ಹಣ, 22 ಗ್ರಾಂ ಒಡವೆ ತಂದು ಕೊಡ್ಲಿ ಅಂದಿದ್ದಾನೆ. ಪುತ್ರ ಸಾಗರ್ನ ಸ್ಥಿತಿಯನ್ನ ಕಂಡು ತಾಯಿ ಕಣ್ಣೀರು ಹಾಕ್ತಿದ್ದಾರೆ. ಜಯನಗರದಲ್ಲಿ ಜಿಮ್ ಟ್ರೈನರ್ನ ಪತ್ನಿ ಜಿಮ್ ಟ್ರೈನರ್ ಸ್ನೇಹಿತನ ಜೊತೆಗೆ ಪರಾರಿಯಾಗಿದ್ದಾಳೆ. ನನಗೆ ಮೋಸ ಆಗಿದೆ, ಪತ್ನಿ ಬಿಟ್ಟು ಹೋದ್ಲು ಅಂತ ಜಿಮ್ ಟ್ರೈನರ್ ನಿತೇಶ್ ಕಣ್ಣೀರು ಹಾಕಿದ್ದಾನೆ. ಜಿಮ್ ಟ್ರೈನರ್ ನಿತೇಶ್ ಪತ್ನಿಗೆ ಆತನ ಸ್ನೇಹಿತ ನವೀನ್ ಜೊತೆ ಸಲುಗೆ ಬೆಳೆದಿತ್ತು. ವಿಷಯ ಗೊತ್ತಾಗಿ ಪತ್ನಿಗೆ ಬುದ್ಧಿವಾದ ಹೇಳಿದ್ದ ನಿತೇಶ್ ಬಳಿಕ ಮನೆಯನ್ನೂ ಬದಲಾಯಿಸಿದ. ಆದ್ರೆ ನವೀನ್ ಹಾಗೂ ಜಿಮ್ ಟ್ರೈನರ್ ಪತ್ನಿಯ ನಡುವೆ ಸಲುಗೆ ಮತ್ತೆ ಮುಂದುವರೆದಿದೆ. 3 ದಿನಗಳ ಹಿಂದೆ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡಿದ್ದ ಮಹಿಳೆ ನವೀನ್ ಜೊತೆ ಪರಾರಿಯಾಗಿದ್ದಾಳೆ. ಜಯನಗರ ಪೊಲೀಸರು ಓಡಿ ಹೋಗಿದ್ದ ಜೋಡಿಯನ್ನ ಪತ್ತೆ ಹಚ್ಚಿ ಕರೆತಂದಿದ್ದಾರೆ. ಆದ್ರೆ ನಾನು ಗಂಡನ್ ಜೊತೆ ಹೋಗಲ್ಲ ಅಂತ ಪತ್ನಿ ಹಠ ಹಿಡಿದಿದ್ದಾಳೆ. ಒಂದ್ ಕೈಯಲ್ಲಿ ಕಸದ ಬುಟ್ಟಿ, ಬೆನ್ನ ಮೇಲೊಂದು ಬ್ಯಾಗ್, ಹೀಗೆ ಕಸ ಬಿಸಾಕ್ ಬರ್ತೀನಿ ಅಂತ ಮನೆಯಿಂದ ಆಚೆ ಹೋದವಳು ಪ್ರಿಯಕರನೊಂದಿಗೆ ಗಾಯಬಾಗಿದ್ದಾಳೆ. ಮನೆ ಬಿಟ್ಟು ಹೋಗ್ತಿರೋ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ. ಬೆಂಗಳೂರಿನ ಬಾಗಲಗುಂಟೆಯಲ್ಲಿ ಶರತ್, ಪ್ರಿಯಾಂಕಾ ಇಬ್ಬರು ಮಕ್ಕಳೊಂದಿಗೆ ವಾಸವಿದ್ರು. ಈ ನಡುವೆ ಪ್ರಿಯಾಂಕಾಗೆ ಅದೇ ಏರಿಯಾದಲ್ಲಿ ಕಟಿಂಗ್ ಶಾಪ್ ಇಟ್ಕೊಂಡಿದ್ದ ಪ್ರಭು ಜೊತೆ ಸ್ನೇಹವಾಗಿತ್ತು. ಈಕೆಯ ಮೊಬೈಲ್ಗೆ ಆತನೇ ರೀಚಾರ್ಜ್ ಮಾಡ್ತಿದ್ದ ಅನ್ನೋ ವಿಚಾರಕ್ಕೆ ಗಂಡ ಹೆಂಡತಿ ಮಧ್ಯೆ ಕಿರಿಕ್ ಕೂಡ ಆಗಿತ್ತು. ಪ್ರಭು ಜೊತೆಯೇ ಪ್ರಿಯಾಂಕಾ ತೆರಳಿದ್ದಾಳೆ ಅಂತ ಪತಿ ಶರತ್ ಆರೋಪಿಸಿದ್ದಾರೆ. ಊಟದಲ್ಲಿ ನಿದ್ರೆ ಮಾತ್ರೆ ಹಾಕಿ ಪರಾರಿಯಾಗಿದ್ದಾಳೆ ಅಂತ ಆರೋಪಿಸಲಾಗಿದೆ. ಪತ್ನಿ ಸಿಗದೆ ಕಂಗಾಲಾಗಿರುವ ಪತಿ ಶರತ್ ಕುಮಾರ್ ಸದ್ಯ ಬಾಗಲಗುಂಟೆ ಪೊಲೀಸರ ಮೊರೆ ಹೋಗಿದ್ದಾರೆ. ಬೆಂಗಳೂರಿನಲ್ಲಿ ಬೆಂಕಿ ಹಚ್ಚಿ ಪ್ರಿಯತಮನನ್ನ ಕೊಲೆ ಮಾಡಿದ ಪ್ರೇಯಸಿ ಕೊನೆಗೂ ತಪ್ಪೊಪ್ಪಿಕೊಂಡಿದ್ದಾಳೆ. ಪ್ರಿಯಕರ ಕಿರಣ್ ಕುಮಾರ್ನನ್ನ ತಾನೇ ಕೊಲೆ ಮಾಡಿದ್ದಾಗಿ ವಿಚಾರಣೆ ವೇಳೆ ಬಾಯ್ಬಿಟ್ಟಿದ್ದಾಳೆ. ವಿಚಾರಣೆ ಬಳಿಕ ಪೊಲೀಸರು ಆರೋಪಿ ಪ್ರೇಮಾಳನ್ನ ಬಂಧಿಸಿದ್ದಾರೆ. ಕಳೆದ ವರ್ಷ ಆಗಸ್ಟ್ನಲ್ಲಿ ಪ್ರೇಮಾಗೆ ಕಿರಣ್ ಪರಿಚಯವಾಗಿತ್ತು. ಫೆಬ್ರವರಿ 14ರಂದು ಪ್ರೇಮ ನಿವೇದನೆ ಮಾಡಿ ಇಬ್ರು ಪ್ರೀತಿಯಲ್ಲಿ ಬಿದ್ದಿದ್ರು. ಹೀಗಾಗಿ ಕಿರಣ್ ಕುಮಾರ್ಗೆ 4.5 ಲಕ್ಷ ಮೌಲ್ಯದ ಬೈಕ್, ಮೊಬೈಲ್ ಗಿಫ್ಟ್ ಕೊಡಲು ಪ್ರೇಮ ನಿರ್ಧರಿಸಿದ್ಲು. ಆದ್ರೆ ಇತ್ತೀಚೆಗೆ ಅಂತರವನ್ನ ಕಾಯ್ದುಕೊಂಡಿದ್ದ ಕಾರಣ ಪ್ರೇಯಸಿ ಪ್ರೇಮ ಈ ಕೃತ್ಯವನ್ನ ಎಸಗಿದ್ದಾಳೆ. ಇನ್ನು ಪ್ರೇಮ ಪ್ರಿಯಕರನನ್ನ ಕೊಂದು ತಾನು ಆತ್ಮಹತ್ಯೆಗೆ ಪ್ಲಾನ್ ಮಾಡಿದ್ದಳು ಎನ್ನಲಾಗಿದೆ. ಆದ್ರೆ ಬೆಂಕಿಯ ತೀವ್ರತೆ ಹೆಚ್ಚಾಗಿ ಅರೆಬಟ್ಟೆಯಲ್ಲಿ ಇದ್ದ ಪ್ರೇಮ ಭಯ ಬಿದ್ದು ಹೊರಬಂದಿದ್ಲು ಎನ್ನಲಾಗಿದೆ. ಹುಬ್ಬಳ್ಳಿಯಲ್ಲಿ ಮತ್ತೊಮ್ಮೆ ವಿಮಾನ ಲ್ಯಾಂಡಿಂಗ್ ವೇಳೆ ಸಮಸ್ಯೆ ಉಂಟಾಗಿದೆ. ನಿನ್ನೆ ಬೆಂಗಳೂರಿನಿಂದ ಹುಬ್ಬಳ್ಳಿಗೆ ಬಂದಿದ್ದ ಫ್ಲೈ 91 ವಿಮಾನ ಲ್ಯಾಂಡಿಂಗ್ ಸಮಸ್ಯೆ ಆಗಿ ಸುಮಾರು 1 ಗಂಟೆ ಕಾಲ ಆಗಸದಲ್ಲಿಯೇ ಸುತ್ತಾಡಿದೆ. ಹುಬ್ಬಳ್ಳಿ, ದಾಂಡೇಲಿ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಹಾರಾಡಿ ನಂತರ ಸುರಕ್ಷಿತವಾಗಿ ಲ್ಯಾಂಡ್ ಆಗಿದೆ. ಮೊನ್ನೆಯಷ್ಟೇ ಹೈದರಾಬಾದ್ನಿಂದ ಹುಬ್ಬಳ್ಳಿ ಏರ್ಪೋರ್ಟ್ಗೆ ಬಂದಿದ್ದ ಫ್ಲೈ 91 ಸಂಸ್ಥೆಯ ವಿಮಾನ ಆಗಸದಲ್ಲಿ 4 ತಾಸು ಗಿರಕಿ ಹೊಡೆದು ಬೆಂಗಳೂರಿನಲ್ಲಿ ಇಳಿದಿತ್ತು. ಅಧಿಕಾರಿಗಳು ಹವಾಮಾನ ವೈಪರೀತ್ಯ ಎನ್ನುವ ಕಾರಣವನ್ನ ಕೊಟ್ಟಿದ್ದು, ಫ್ಲೈ 91 ವಿಮಾನಕ್ಕೆ ಮಾತ್ರ ಯಾಕೆ ಅಂತ ಪ್ರಯಾಣಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಬಿಸಿಲಿನ ಅಬ್ಬರ ಮುಂದುವರೆದಿದೆ. ರಾಜಧಾನಿ ಬೆಂಗಳೂರಿನಲ್ಲೇ ತಾಪಮಾನ 36.4 ಡಿಗ್ರಿ ಸೆಲ್ಸಿಯಸ್ ಗಡಿ ದಾಟಿದೆ. ಬಿಸಿಲಿನ ಹೊಡೆತಕ್ಕೆ ಸಿಲಿಕಾನ್ ಸಿಟಿ ಜನ ಪರದಾಡ್ತಿದ್ದಾರೆ.
ಇನ್ನು ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ 36.7 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಕಲಬುರಗಿ, ಕೊಪ್ಪಳ, ರಾಯಚೂರು ಜಿಲ್ಲೆಗಳಲ್ಲಿ 40 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಯಾದಗಿರಿಯಲ್ಲಿ ಬಿಸಿಲ ಝಳಕ್ಕೆ ವಾಹನ ಸವಾರರು ಬಳಲಿ ಬೆಂಡಾಗಿದ್ದಾರೆ. ವಾಹನ ಸವಾರರನ್ನ ಬಿಸಿಲಿನಿಂದ ರಕ್ಷಿಸೋಕೆ ಸಿಗ್ನಲ್ನಲ್ಲಿ ಗ್ರೀನ್ ನೆಟ್ ಅಳವಡಿಕೆ ಮಾಡಲಾಗಿದೆ. ಇದರಿಂದ ವಾಹನ ಸವಾರರು ಕೊಂಚ ನಿರಾಳರಾಗಿದ್ದಾರೆ. ಬಿಸಿಗಾಳಿಯ ಆರ್ಭಟಕ್ಕೆ ಉತ್ತರ ಭಾರತ ತತ್ತರಿಸಿದೆ. ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶದಲ್ಲಿ ಏಪ್ರಿಲ್ 24ರವರೆಗೆ ಗರಿಷ್ಠ ತಾಪಮಾನ ಮುಂದುವರಿಯಲಿದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಸಿದೆ. ಉಳಿದಂತೆ ದೆಹಲಿ, ಬಿಹಾರ್, ಪಶ್ಚಿಮ ಬಂಗಾಳ, ಮಧ್ಯಪ್ರದೇಶ, ಛತ್ತೀಸ್ಗಢದಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ 45 ಡಿಗ್ರಿ ಸೆಲ್ಸಿಯಸ್ ವರೆಗೂ ತಾಪಮಾನ ಏರಿಕೆಯಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನಲ್ಲಿ ತಡರಾತ್ರಿ ಧಾರಾಕಾರ ಮಳೆ ಸುರಿದಿದೆ. ಗುಡುಗು ಸಹಿತ ಮಳೆಗೆ ಬೃಹತ್ ಮರವೊಂದು ಹಿಂಚಿನ ಮನೆ ಮೇಲೆ ಬಿದ್ದಿದೆ. ವರದರಾಜ್ ಶೆಟ್ ಎಂಬವರಿಗೆ ಸೇರಿದ ಮನೆ ಮೇಲೆ ಮರ ಉರುಳಿದ್ದು, ಅದೃಷ್ಟವಶಾತ್ ಮನೆಯಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮರ ಬಿದ್ದ ರಭಸಕ್ಕೆ 2 ಬೈಕ್ ಜಖಮಾಗಿವೆ. ಭಾರೀ ಮಳೆ ಗಾಳಿಗೆ ಅತ್ತಾವರದಲ್ಲಿ ಕಾಂಪೌಂಡ್ ಕುಸಿದು ಬಿದ್ದಿದೆ. ಘಟನೆಯಲ್ಲಿ 4 ಕಾರುಗಳು ಭಾಗಶಃ ಜಖಮಾಗಿವೆ. ಇತ್ತ ಬಳ್ಳಾರಿ ನಗರದ ಕೆಎಸ್ಆರ್ಟಿಸಿ ಹೊಸ ಬಸ್ ನಿಲ್ದಾಣದ ಬಳಿ ಬಿರುಗಾಳಿ ಮಳೆಗೆ ಮರ ಉರುಳಿ ಬಿದ್ದಿದೆ. ಇದರಿಂದ ಪಾರ್ಕಿಂಗ್ನಲ್ಲಿದ್ದ 15ಕ್ಕೂ ಹೆಚ್ಚು ಬೈಕ್ಗಳು ಜಖಮಾಗಿವೆ. ಮಹಿಳಾ ಮೀಸಲಾತಿ ಬಿಲ್ ತಿರಸ್ಕೃತಗೊಂಡಿದ್ದನ್ನು ವಿರೋಧಿಸಿ ಮುಂಬೈನಲ್ಲಿ ಬಿಜೆಪಿ ಪ್ರತಿಭಟನಾ ರ್ಯಾಲಿ ನಡೆಸಿತ್ತು. ಇದರಿಂದ ರಸ್ತೆ ಬಂದ್ ಆಗಿದ್ದು, ಪ್ರಯಾಣಿಕರು ಪರದಾಡಿದ್ದಾರೆ. ಪ್ರತಿಭಟನಾಕಾರರ ವಿರುದ್ಧ ರೊಚ್ಚಿಗೆದ್ದ ಮಹಿಳೆಯೊಬ್ಬರು ಸಚಿವ ಗಿರೀಶ್ ಮಹಾಜನ್ರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. Did you not understand? No, what is wrong with you? ಗಾಂಜಾ ಸೇವನೆ ವ್ಯಸನಕ್ಕೆ ಬಿದ್ದ ಸಾಫ್ಟ್ವೇರ್ ಇಂಜಿನಿಯರ್ ಶಶಿಧರ್ ಎಂಬಾತ ಇಡೀ ಸಂಬಳವನ್ನ ಗಾಂಜಾ ಖರೀದಿಸಲು ಖರ್ಚು ಮಾಡಿದ್ದಾನೆ. ಸಾಲದಿದ್ದಾಗ ಮನೆಯ ಟೆರೆಸ್ ಮೇಲೆ ತಾನೇ ಗಾಂಜಾ ಬೆಳೆದು ಪೊಲೀಸರ ಅತಿಥಿಯಾಗಿದ್ದಾನೆ. ಹೈದರಾಬಾದ್ನಲ್ಲಿ ಈ ಘಟನೆ ನಡೆದಿದ್ದು, ಪೊಲೀಸರು 17 ಗಾಂಜಾ ಗಿಡಗಳನ್ನು ವಶಕ್ಕೆ ಪಡೆದಿದ್ದಾರೆ. ಇತ್ತ ಪಂಜಾಬ್ನ ಜಲಾಲಾಬಾದ್ನ ಮಹಾಲಂ ಗ್ರಾಮದಲ್ಲಿ ಅಬಕಾರಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಈ ವೇಳೆ ವ್ಯಕ್ತಿಯೊಬ್ಬರ ಮನೆ ಮೇಲೆ ಅಳವಡಿಸಿದ ವಾಟರ್ ಟ್ಯಾಂಕ್ನಲ್ಲಿ ಮದ್ಯ ಪತ್ತೆಯಾಗಿದೆ. ಸುಮಾರು 1,000 ಲೀಟರ್ ಟ್ಯಾಂಕ್ನಲ್ಲಿ ಮದ್ಯ ಪತ್ತೆಯಾಗಿದ್ದು ಕಂಡು ಅಧಿಕಾರಿಗಳು ಶಾಕ್ ಆಗಿದ್ದಾರೆ. ನಾಳೆ ಮಧ್ಯಾಹ್ನ 12 ಗಂಟೆಗೆ ಎಸ್ಎಸ್ಎಲ್ಸಿ ಪರೀಕ್ಷೆ ಫಲಿತಾಂಶ ಪ್ರಕಟವಾಗುತ್ತೆ ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ನ್ಯಾಯಾಲಯದ ಆದೇಶವನ್ನ ಪಾಲಿಸಿ ಫಲಿತಾಂಶವನ್ನ ಪ್ರಕಟಿಸ್ತೀವಿ. ಫಲಿತಾಂಶ ಪ್ರಕಟಿಸ್ತಾ ಇರುವ ಬಗ್ಗೆ ಸಿಎಂ ಗಮನಕ್ಕೆ ತರಲಾಗಿದೆ. ಗ್ರೇಸ್ ಮಾರ್ಕ್ಸ್ ಬಗ್ಗೆ ನಾಳೆ ಸುದ್ದಿಗೋಷ್ಠಿಯಲ್ಲೇ ಹೇಳ್ತೀವಿ ಅಂತ ಹೇಳಿದ್ದಾರೆ. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನ ಮೇಲೆ ಪೂರ್ವ ವಿಭಾಗದ ಡಿಸಿಪಿ ವಿಕ್ರಮ್ ಆಮ್ಟೆ ದಿಢೀರ್ ಅಂತ ದಾಳಿ ನಡೆಸಿ ಶೋಧ ಕಾರ್ಯ ನಡೆಸಿದ್ದಾರೆ. 3 ಎಸಿಪಿ, 7 ಇನ್ಸ್ಪೆಕ್ಟರ್ಗಳು ಹಾಗೂ 150ಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿ ಪರಿಶೀಲನೆ ನಡೆಸಿದ್ದಾರೆ. ಪರಿಶೀಲನೆ ವೇಳೆ ಸ್ವಲ್ಪ ನಗದು, ತಟ್ಟೆಯಿಂದ ತಯಾರಿಸಿದ್ದ ಚಿಕ್ಕ ಮಾರಕಾಸ್ತ್ರಗಳು ಪತ್ತೆಯಾಗಿದೆ. ಚಿನ್ನ ಕಳ್ಳ ಸಾಗಣೆ ಪ್ರಕರಣದಲ್ಲಿ 1 ವರ್ಷದಿಂದ ಜೈಲಿನಲ್ಲಿದ್ದ ಸ್ಯಾಂಡಲ್ವುಡ್ ನಟಿ ರನ್ಯಾ ರಾವ್ ಕೊನೆಗೂ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಿಂದ ಬಿಡುಗಡೆಯಾಗಿದ್ದಾರೆ. ಚಿನ್ನ ಕಳ್ಳ ಸಾಗಣೆ ಮಾಡಿದ ಆರೋಪದಲ್ಲಿ ಜೈಲು ಸೇರಿದ್ದ ರನ್ಯಾ ಜೈಲಿನಿಂದ ಹೊರಗೆ ಬರ್ತಿದ್ದಂತೆ ಮಾಧ್ಯಮದವರ ಕಣ್ತಪ್ಪಿಸಿ ವಕೀಲರ ಕಾರಿನಲ್ಲಿ ಹೊರಟಿದ್ದಾರೆ. ಬೆಂಗಳೂರಿನಲ್ಲಿ 22 ಕ್ಯಾರೆಟ್ 1 ಗ್ರಾಂ ಚಿನ್ನದ ದರ ನಿನ್ನೆ 14,235 ಇತ್ತು. ಇಂದು 14,185ಕ್ಕೆ ಇಳಿಕೆಯಾಗಿದೆ. 24 ಕ್ಯಾರೆಟ್ 1 ಗ್ರಾಂ ಚಿನ್ನದ ಬೆಲೆ ನಿನ್ನೆ 15,529 ರೂಪಾಯಿ ಇತ್ತು. ಇಂದು 15,475 ರೂಪಾಯಿಗೆ ಇಳಿಕೆಯಾಗಿದೆ.